ಸೊ ಇದರಲ್ಲಿ ನೆಕ್ಸ್ಟ್ ಎಫೆಕ್ಟ್ ಬಂದು ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ, ರೀಟಚ್ ಅಂತ. ಸೊ ಈ ಎಫೆಕ್ಟ್ ಅಲ್ಲಿ ಏನಂದ್ರೆ ನಿಮ್ಮ ಬಾಡಿ ಸ್ಟ್ರಕ್ಚರೇ ಚೇಂಜ್ ಮಾಡಬಹುದು ಗೊತ್ತಾ, ಈ ಎಫೆಕ್ಟ್ ನ ಯೂಸ್ ಮಾಡ್ಕೊಂಡು. ಸೊ ಈ ವಿಡಿಯೋದಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ನಿಮ್ಗೆ ಒಂದು ಸ್ಟೇಬಲ್ ವಿಡಿಯೋನ ಇಂಪೋರ್ಟ್ ಮಾಡಿ ತೋರಿಸ್ತೀನಿ ಅದು ಹೇಗೆ ಯುಟಿಲೈಸ್ ಮಾಡಬಹುದು ಅಂತ. ಲೈಕ್ ಫಾರ್ ಎಕ್ಸಾಂಪಲ್, ಓಕೆ, ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಅದು ಹೇಗೆ ಆ ಎಫೆಕ್ಟ್ ವರ್ಕ್ ಆಗುತ್ತೆ ಅಂತ. ಐ ಥಿಂಕ್ ತುಂಬಾ ದೊಡ್ಡದಾಯ್ತು, ಇದನ್ನ ಸ್ವಲ್ಪ ಮಾಡವ. ವಿಡಿಯೋ ಎಷ್ಟು ಶಾರ್ಟ್ ಆಗಿರುತ್ತೆ ಅಷ್ಟು ಬೇಗ ಎಫೆಕ್ಟ್ ಅಪ್ಲೈ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಕಮ್ಮಿ ಇಡ್ತಿದ್ದೀನಿ ವಿಡಿಯೋ. ಸೊ ಫಸ್ಟ್ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ರೀಟಚ್ ಎಫೆಕ್ಟ್, ಇಲ್ಲಿ ನೋಡಿ ರೀಟಚ್ ಎಫೆಕ್ಟ್ ನ ಅಪ್ಲೈ ಮಾಡಬೇಕು ಅಂದ್ರೆ ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ. ಫೇಸ್ ಎಫೆಕ್ಟ್ ಅಲ್ಲಿ ನೀವು ನೋಡ್ಬೋದು ಅದು ಹೇಗೆ ಅಪ್ಲೈ ಆಗುತ್ತೆ ಅಂತ. ಟ್ಯಾಪ್ ಮಾಡಿದ್ರೆ ನಿಮ್ಮ ಫೇಸ್ ನ ನೀವು ಇಲ್ಲಿ ರೀಶೇಪ್ ಮಾಡ್ಕೋಬಹುದು ಗೊತ್ತಾ. ಹೌದು, ಈ ಎಫೆಕ್ಟ್ ಅಲ್ಲಿ ನೀವು ನಿಮ್ಮ ಫೇಸ್ ಸ್ಟ್ರಕ್ಚರ್ ರೀಶೇಪ್ ಮಾಡ್ಕೋಬಹುದು. ಅಂಡ್ ಹಾಗೆ ಮೇಕಪ್ ಆಪ್ಷನ್ ಇದೆ, ಪ್ರೀಸೆಟ್ ಆಪ್ಷನ್. ಸೊ ಅದು ಲೋಡ್ ಆಗ್ತಿದೆ, ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ಅಪ್ಲೈ ಮಾಡಿ ಅದು ಹೇಗೆ ಅಪ್ಲೈ ಆಗುತ್ತೆ ಅಂತ. ಓಕೆ ಗೈಸ್, ಈಗ ನೋಡಬಹುದು ನಿಮ್ಗೆ ಇಲ್ಲಿ ಫೇಸ್ ಆಪ್ಷನ್ ಇದೆಯಲ್ಲ, ಫೇಸ್ ಆಪ್ಷನ್ ಅಲ್ಲಿ ನೀವು ಫೇಸ್ ನ ಸ್ಮೂತ್ ಆಗಿ ಇದು ಮಾಡ್ಕೋಬಹುದು, ಹಾಗೆ ವೈಟ್ ಮಾಡ್ಕೋಬಹುದು, ಫೇಸ್ ನ ಲೈಟ್ನಿಂಗ್ ಎಫೆಕ್ಟ್ ಕೊಟ್ಕೋಬಹುದು. ನೋಡ್ಬೋದು ಅದು ಯಾವ ತರ ಅಪ್ಲೈ ಆಗ್ತಿದೆ ಅಂತ. ಟೀತ್ ಏನಾದ್ರು ಕಾಣ್ತಿದ್ರೆ ಅದು ಕೂಡ ನೀವು ವೈಟ್ ಮಾಡ್ಕೋಬಹುದು. ನೋಡ್ಬೋದು ಯಾವ ತರ ಅದು ವೈಟ್ ಆಗ್ತಿದೆ ಅಂತ ನನ್ನ ಹಲ್ಲು. ಸೊ ಆ ತರ ಇದೆ ಈ ಎಫೆಕ್ಟ್. ಸೊ ಇದಾಯ್ತು ಬೇಸಿಕ್ ಎಫೆಕ್ಟ್. ಸೊ ಈಗ ನೋಡಿ ಗೈಸ್, ಈ ರೀಶೇಪ್ ಎಫೆಕ್ಟ್ ಇಂದ ನಿಮ್ಮ ಫೇಸ್ ಸ್ಟ್ರಕ್ಚರೇ ಚೇಂಜ್ ಮಾಡಬಹುದು. ಸೊ ನೋಡಿ, ಈಗ ಇಲ್ಲಿ ಫೇಸ್ ಆಪ್ಷನ್ ಇದೆ. ಈ ಆಪ್ಷನ್ ಇಂದ ನಿಮ್ಮ ಫೇಸ್ ನ ನೀವು ಸ್ಲಿಮ್ ಆಗಿ ತೋರಿಸ್ಕೋಬಹುದು. ಲೈಕ್ ನೋಡಿ ಹೇಗೆ ಅಂತ. ಸೊ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದನ್ನ ಸೆಲೆಕ್ಟ್ ಮಾಡಿ ನೋಡಿ ನನ್ನ ಫೇಸ್ ಹೇಗೆ ಚೇಂಜ್ ಆಗ್ತಿದೆ. ಜಸ್ಟ್ ನನ್ನ ಫೇಸ್ ಕಡೆ ನೀವು ಗಮನ ಕೊಡಿ, ಹೇಗೆ ಅದು ಚೇಂಜ್ ಆಗ್ತಿದೆ ನೋಡಿ, ಯಾವ ತರ ಸ್ಲಿಮ್ ಆಗ್ತಿದೆ ಅಂತ ನೋಡಿ. ಹಾಗೆ ಅದೇ ರೀತಿ ನಿಮ್ಮ ಫೇಸ್ ನ ನೀವು ದಪ್ಪ ಕೂಡ ಮಾಡ್ಕೋಬಹುದು ಈ ಎಫೆಕ್ಟ್ ನ ಅಪ್ಲೈ ಮಾಡಿ. ನೋಡಿ ಯಾವ ತರ ಆಪ್ಷನ್ಸ್ ಇದೆ ಇದರಲ್ಲಿ ಆಪ್ ಅಲ್ಲಿ ಅಂತ. ಸೊ ಈ ತರ ಆಪ್ಷನ್ಸ್ ನಿಮಗೆ ಒಂದು ಪ್ರೊಫೆಷನಲ್ ಸಾಫ್ಟ್ವೇರ್ಸ್ ಅಲ್ಲೂ ಇರಲ್ಲ ಈ ತರ ಆಪ್ಷನ್ಸ್. ಈ ಆಪ್ ಅಲ್ಲಿ ಕೊಟ್ಟಿದ್ದಾರೆ ಈ ಎಲ್ಲ ಆಪ್ಷನ್ಸ್. ಸೊ ಅದೇ ರೀತಿ ನೀವು ನಿಮ್ಮ ಚಿನ್ ಇದೆಯಲ್ಲ, ಅದು ಕೂಡ ಆ ಸೈಜ್ ಕೂಡ ಆ ಸ್ಟ್ರಕ್ಚರ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಚಿನ್ ಕಡೆ ಗಮನ ಕೊಡಿ, ಸ್ಲೈಟ್ ಆಗಿ ಚೇಂಜಸ್ ಆಗ್ತಿದೆ. ಐ ಸೈಜ್, ನಮ್ಮ ಕಣ್ಣು ಸೈಜ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಎಲ್ಲ ರೀಸೆಟ್ ಮಾಡ್ಬೋದು. ಫಸ್ಟ್ ಕಣ್ಣು ಕಡೆ ಗಮನ ಕೊಡಿ ನೀವು, ನೋಡಿ ಯಾವ ತರ ಚೇಂಜ್ ಆಗ್ತದೆ. ನೋಡಿ ಯಾವ ತರ ಚೇಂಜ್ ಆಗಿದೆ. ಈವನ್ ನೀವು ಡಿಸ್ಟೆನ್ಸ್ ಕೂಡ ಇಟ್ಕೋಬಹುದು ಗೈಸ್ ಇದರಲ್ಲಿ. ಡಿಸ್ಟೆನ್ಸ್ ನೋಡಿ ಯಾವ ತರ ಇದೆ ಅಂತ. ಈ ತರ ಆಪ್ಷನ್ಸ್ ಆಕ್ಚುಲಿ ಫೋಟೋಸ್ ಅಲ್ಲಿ ಸಾಧ್ಯ ಮಾಡೋಕ್ಕಾಗೋದು. ಈ ಆಪ್ಷನ್ ಇಂದ ನೀವು ಈ ರೀಟಚ್ ಆಪ್ಷನ್ ಇಂದ ನೀವು ವಿಡಿಯೋ ಮೇಲೆ ಈ ಎಫೆಕ್ಟ್ ಎಲ್ಲ ಅಪ್ಲೈ ಮಾಡ್ತಿರೋದು ನೀವು. ಸೊ ಇದಾಯ್ತಾ. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ ಫೇಸ್ ಅಲ್ಲಿರೋ ಎಲ್ಲ ಆಪ್ಷನ್ಸ್ ನ ನೀವು ಕಸ್ಟಮೈಸ್ ಮಾಡ್ಕೋಬಹುದು, ಒಂಥರ ರೀಸ್ಟ್ರಕ್ಚರ್ ಮಾಡ್ಕೋಬಹುದು. ನಮ್ಮ ಫೇಸ್ನೇ ರೀಸ್ಟ್ರಕ್ಚರ್ ಮಾಡ್ಕೋಬಹುದು. ಯಾರಿಗಾದ್ರೂ ಏನಾದ್ರು ದಪ್ಪ ನೋಸ್ ಇದ್ರೆ ಈ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಸ್ಲಿಮ್ ಮಾಡ್ಕೋಬಹುದು. ಸೊ ಬೇಸಿಕಲಿ ಈ ಎಫೆಕ್ಟ್ ಬಂದು ಲೇಡೀಸ್ಗೆ ತುಂಬಾನೇ ಯೂಸ್ ಆಗುತ್ತೆ. ಅವ್ರ ಫೇಸ್ನೇ ರೀಸ್ಟ್ರಕ್ಚರ್ ಮಾಡ್ಬೋದು ಈ ಎಫೆಕ್ಟ್ ನ ಯೂಸ್ ಮಾಡ್ಕೊಂಡು. ಅದು ವಿಡಿಯೋ ಮೇಲೆ, ಇಟ್ಸ್ ನಾಟ್ ಫೋಟೋ ಗೈಸ್. ಇದು ಫೋಟೋ ಅಲ್ಲ, ವಿಡಿಯೋ ಮೇಲೆ ನಾನು ಮಾಡ್ತೇನೆ. ಈವನ್ ನಿಮ್ಮ ಬಾಯಿ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಒಂದೊಂದು ಎಫೆಕ್ಟ್ ನ ಎಲ್ಲ ಅಪ್ಲೈ ಮಾಡಿ ನಿಮಗೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಅಥವಾ ಎಷ್ಟು ಎಫೆಕ್ಟಿವ್ ಆಗಿ ಅದು ಅಪ್ಲೈ ಆಗಿದೆ ಅಂತ ನೋಡ್ಬೋದು ಗೈಸ್, ಹೇಗೆ ಅದು ಅಪ್ಲೈ ಆಗಿದೆ. ಸೊ ನೋಡ್ಬೋದು ಅಷ್ಟು ಆರ್ಟಿಫಿಷಿಯಲ್ ಆಗಿ ಕಾಣ್ತಿಲ್ಲ, ಅದು ನ್ಯಾಚುರಲ್ ಆಗಿ ಕಾಣ್ತಿದೆ. ಅದು ವಿಡಿಯೋ ಮೇಲೆ ಎಷ್ಟು ಅಮೇಝಿಂಗ್ ಆಗಿದೆ ಈ ಎಫೆಕ್ಟ್ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು. ಹಾಗೆ ಅದೇ ರೀತಿ ನೀವು ನಿಮ್ಮ ಬಾಡಿ ಮೇಲೆ ಕೂಡ ನೀವು ಎಫೆಕ್ಟ್ ನ ಅಪ್ಲೈ ಮಾಡ್ಬೋದು. ನೋಡ್ಬೋದು ನಿಮ್ಮ ಹೆಡ್, ಬಾಡಿ, ವೆಸ್ಟ್, ಈವನ್ ನೀವು ನಿಮ್ಮ ಹೊಟ್ಟೆ ಏನಾದರೂ ದಪ್ಪ ಇದ್ರೆ ಅದು ಕೂಡ ಸ್ಲಿಮ್ ಮಾಡ್ಕೋಬಹುದು. ಲೆಗ್ಸ್ ಆಪ್ಷನ್ ಇದೆ. ಸೊ ಫಸ್ಟ್ ಇದರಲ್ಲೇ ಐ ಥಿಂಕ್ ಸುಮಾರು ಆಪ್ಷನ್ಸ್ ಕವರ್ ಮಾಡಿಲ್ಲ. ಸೊ ರೀಶೇಪ್ ಆಯ್ತು. ಸೊ ಇದೆಲ್ಲ ರೀಸೆಟ್ ಮಾಡ್ಕೊಡ್ತಾ. ಫಸ್ಟ್ ರೀಸೆಟ್ ಆಯ್ತಾ. ಇಲ್ಲಿ ಮೇಕಪ್ ಆಪ್ಷನ್ ಇದೆ, ಮೇಕಪ್ ಕೊಡ್ಕೋಬಹುದು. ಬೇಸಿಕಲಿ ಎಫೆಕ್ಟ್ ತರ ಇದು. ಸೊ ಇದು ಓಕೆ. ಸೊ ಮೇಕಪ್ ಆಪ್ಷನ್ ಅಲ್ಲಿ ನೋಡಿ ಸಿಂಗಲ್ ಆಗಿದೆ. ನೀವು ಜಸ್ಟ್ ಐ ಲ್ಯಾಶ್ ನ ಮೇಕಪ್ ಮಾಡ್ಕೋಬಹುದು, ಐಬ್ರೋನ ಐ ಶ್ಯಾಡೋನ ಮೇಕಪ್ ಮಾಡ್ಬೋದು, ಈವನ್ ಲಿಪ್ಸ್ಟಿಕ್ ಕೂಡ ಆಡ್ ಮಾಡ್ಬೋದು. ಲೈಕ್ ನಾನು ಫಸ್ಟ್ಗೆ ಹೇಳ್ದಂಗೆ ಈ ಎಫೆಕ್ಟ್ ಬಂದು ಬೇಸಿಕಲಿ ಲೇಡೀಸ್ ತುಂಬಾನೇ ಚೆನ್ನಾಗಿ ಯೂಸ್ ಮಾಡಬಹುದು. ಆಕ್ಚುಲಿ ಪ್ರೆಸೆಂಟ್ ಅಲ್ಲ, ಇದು ಪ್ರೀಸೆಟ್. ಸೊ ನೋ ಪ್ರೀಸೆಟ್ಸ್, ಯು ಕ್ಯಾನ್ ಸೇವ್ ಪ್ರೀಸೆಟ್ಸ್ ಇನ್ ಫೇಸ್. ಲೈಕ್ ಏನಾದ್ರು ಈ ಎಲ್ಲ ಎಫೆಕ್ಟ್ಸ್ ನಾವು ಸೇವ್ ಮಾಡ್ತೀವಲ್ಲ, ಸೊ ಆ ಪ್ರೀಸೆಟ್ ಆಗಿ ಅಲ್ಲಿ ಸೇವ್ ಆಗುತ್ತೆ. ಸೊ ನೀವು ಪದೇ ಬಂದು ಒಂದೊಂದಾಗಿ ಎಫೆಕ್ಟ್ಸ್ ನ ಅಪ್ಲೈ ಮಾಡಬಹುದು. ಸೊ ಪ್ರೀಸೆಟ್ ಅಲ್ಲಿ ಆಪ್ಷನ್ ಇರುತ್ತಲ್ಲ,
ಆ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಈ ಎಲ್ಲ ಎಫೆಕ್ಟ್ಸ್ ಆಟೋಮ್ಯಾಟಿಕ್ ಆಗಿ ಅಪ್ಲೈ ಆಗುತ್ತೆ. ಸೊ ಅದನ್ನ ಬೇಸಿಕಲಿ ಪ್ರೀಸೆಟ್ ಅಂತೀವಿ. ಸೊ ಇದಾಯ್ತು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಬಾಡಿ ಎಫೆಕ್ಟ್ ಅಂತ ಇದೆ. ಸೊ ಐ ಥಿಂಕ್ ಈ ಬಾಡಿ ಎಫೆಕ್ಟು ನಮ್ಮ ಆ ವಿಡಿಯೋ ಇತ್ತಲ್ಲ ಅದ್ರ ಮೇಲೆ ಅಪ್ಲೈ ಮಾಡೋದ. ಇದರಲ್ಲಿ ಜಸ್ಟ್ ಶೋಲ್ಡರ್ ಮತ್ತು ಹೆಡ್ ಮಾತ್ರ ಕಾಣ್ತಿದೆ ಅದು. ಸೊ ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಅದು ಅಪ್ಲೈ ಆಗುತ್ತೆ ಅಂತ ನೋಡವ. ಬಟ್ ಸೊ ಈ ಎಫೆಕ್ಟ್ನ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಈಗ ನೋಡೋದ, ಸೊ ಫೇಸ್ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ವಿಡಿಯೋ ಇದು ಸ್ವಲ್ಪ ವೈಡ್ ಆಂಗಲ್ ಇದೆ, ಸ್ವಲ್ಪ ದೂರ ಇದೆ. ಸೊ ನೋಡೋದ ಇದು ಹೇಗೆ ಡಿಟೆಕ್ಟ್ ಮಾಡುತ್ತೆ ಅಂತ ಆ್ಯಕ್ಚುಲಿ. ಸೊ ಹೆಡ್ನ ಸೆಲೆಕ್ಟ್ ಮಾಡ್ಕೊಂಡೆ ಈಗ. ಸೊ ನೀವು ನೋಡ್ಬೋದು ಒಂದು ನಿಮಿಷ ಇದು ಝೂಮ್ ಇನ್ ಮಾಡ್ತೀನಿ, ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಆ್ಯಕ್ಚುಲಿ. ಸೊ ನೋಡ್ಬೋದು ಅದು ಹೇಗೆ ಅಪ್ಲೈ ಆಗ್ತಿದೆ. ಬೇಸಿಕಲಿ ಅದು ಜಸ್ಟ್ ಹ್ಯಾಟ್ ನಾನು ಹಾಕಿದ್ದೇನಲ್ಲ, ಅದು ಹ್ಯಾಟ್ನ ಮಾತ್ರ ಅದು ಚಿಕ್ಕದು ದೊಡ್ಡದು ಮಾಡ್ತಿದೆ. ಸೊ ಇದು ಓಕೆ. ಬಾಡಿನ ಸೆಲೆಕ್ಟ್ ಮಾಡ್ತಾರೆ. ಸೊ ನೋಡ್ಬೋದು ನನ್ನ ಶೋಲ್ಡರ್ಸ್ ಹೇಗೆ ಅದು ಸ್ಲಿಮ್ ಆಗ್ತಿದೆ, ವೈಡ್ ಆಗ್ತಿದೆ ಅಂತ. ನೆಕ್ಸ್ಟ್ ಬೆಸ್ಟ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಲ್ಲ ಗೊತ್ತಿಲ್ಲ, ಒಂದು ನಿಮಿಷ. ಓಕೆ, ಇದರಲ್ಲಿ ಸೊ ಓಕೆ ಈ ಡೈರೆಕ್ಷನಲ್ಲಿ ಆಲ್ಮೋಸ್ಟ್ ನನ್ನ ವೇಸ್ಟ್ ಲೆಗ್ಸ್ ಇದೆಲ್ಲ ಕವರ್ ಆಗ್ತಿದೆ ಇದ್ರ. ಸೊ ಈಗ ಎಫೆಕ್ಟಿವ್ ಆಗಿ ಕಾಣ್ತಿದೆ ನೋಡಿ, ಎಷ್ಟು ಕಮ್ಮಿ ಆಗ್ತಿದೆ, ದಪ್ಪ ಕಮ್ಮಿ ಆಗ್ತಿದೆ ವೇಸ್ಟ್. ಸೊ ನೀವೇನಾದರೂ ನಿಂತ್ಕೊಂಡು ವಿಡಿಯೋಸ್ ಏನಾದರೂ ಮಾಡ್ತೀರಾ, ನಿಮ್ಮ ಹೊಟ್ಟೆ ಈಚೆ ಬರೋ ಥರ ವಿಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಿದೆ ಅಂದರೆ ಈ ಎಫೆಕ್ಟ್ನ ಅಪ್ಲೈ ಮಾಡಿ ವಿಡಿಯೋಸ್ ಅಲ್ಲಿ ಮಾತ್ರ ನೀವು ಸ್ಲಿಮ್ ಆಗಿ ಕಾಣ್ತೀರಾ. ಈ ಎಫೆಕ್ಟ್ನ ಅಪ್ಲೈ ಮಾಡ್ಕೊ. ಹಾಗೆ ಲೆಗ್ಸ್ನ ನೋಡ್ಬೋದು ಯಾವ ಥರ ಅಪ್ಲೈ. ಮ್ಯಾನ್ಯುವಲ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಗೈಸ್ ಇದ್ರಲ್ಲಿ. ಲೈಕ್ ನೀವು ಈಗ ವೇಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ತೀರಾ ಅನ್ಕೊಡಿ, ಅದನ್ನ ನೀವು ಮ್ಯಾನ್ಯುವಲ್ ಥರನೂ ಕೂಡ ಮಾಡ್ಕೋಬೋದು. ಎಷ್ಟಿರಬೇಕು ಎಷ್ಟಿರಬಾರ್ದು ಅಂತ ಮ್ಯಾನ್ಯುವಲ್ ಕೂಡ ಮಾಡ್ಕೋಬೋದು. ಸೊ ಇದೆಲ್ಲ ಇದು ಆಪ್ಷನ್ಸು. ಸದ್ಯಕ್ಕೆ ಇದೆಲ್ಲ ರಿಮೂವ್ ಮಾಡುವ. ಸೊ ಈ ರೀಟಚ್ ಎಫೆಕ್ಟ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಹೋಲ್ ಬಾಡಿ ಸ್ಟ್ರಕ್ಚರೇ ಚೇಂಜ್ ಮಾಡಿಕೊಂಡು ವಿಡಿಯೋಸ್ನ ಮಾಡ್ಬೋದು ಗೈಸ್.